ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಜನತಾ ಟಿವಿ. ನಾನು ಸುಪ್ರೀತಾ ಶೆಟ್ಟಿ. ಸಿಲಿಕಾನ್ ಸಿಟಿಯ ಲೈಫ್ ಲೈನ್ ಆಗಿರೋ ನಮ್ಮ ಮೆಟ್ರೋದಲ್ಲಿ ಪ್ರತಿದಿನ ಲಕ್ಷಾಂತರ ಜನ ಪ್ರಯಾಣವನ್ನ ಮಾಡ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಮೆಟ್ರೋ ಆವರಣದಲ್ಲಿ ಹಾಗೂ ಟ್ರೈನ್ಗಳ ಒಳಗೆ ನಿಯಮ ಉಲ್ಲಂಘನೆ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಇದಕ್ಕೀಗ ಬ್ರೇಕ್ ಹಾಕಲು ಬಿಎಂಆರ್ಸಿಎಲ್ ದಂಡದ ಮೊತ್ತವನ್ನ ಭಾರಿ ಪ್ರಮಾಣದಲ್ಲಿ ಹೆಚ್ಚಳವನ್ನ ಮಾಡಿದೆ. ಇನ್ಮುಂದೆ ಟೋಕನ್ ಇಲ್ಲದೆ ಅಥವಾ ಸರಿಯಾದ ಟಿಕೆಟ್ ಇಲ್ಲದೆ ಪ್ರಯಾಣ ಮಾಡಿದ್ರೆ ಪ್ರಯಾಣ ದರ ಹಾಗೂ ಅದರ ಜೊತೆಗೆ ಭಾರಿ ಪ್ರಮಾಣದ ದಂಡ ತೆರಬೇಕಾಗುತ್ತೆ. ನಿಲ್ದಾಣಗಳಲ್ಲಿ ಅಥವಾ ರೈಲಿನ ಒಳಗೆ ಕಸ ಹಾಕುವುದು, ಉಗುಳುವುದು ಅಥವಾ ಸ್ವಚ್ಛತೆಗೆ ಧಕ್ಕೆ ತಂದ್ರೆ ಕಠಿಣ ದಂಡ ಫಿಕ್ಸ್ ಆಗುತ್ತೆ. ಇನ್ನು ಸೋಷಿಯಲ್ ಮೀಡಿಯಾ ಪ್ರೇಮಿಗಳು ಮತ್ತು ರೀಲ್ಸ್ ಮಾಡುವವರು ಮುಖ್ಯವಾಗಿ ಇದನ್ನ ಕೇಳಲೇಬೇಕು. ಯಾಕೆಂತಂದ್ರೆ ಮೆಟ್ರೋ, ರೈಲು ಮತ್ತು ಸ್ಟೇಷನ್ಗಳಲ್ಲಿ ಅನುಮತಿ ಇಲ್ಲದೆ ವ್ಯಾಪಾರ ಮಾಡೋದು, ರೀಲ್ಸ್ ಮಾಡೋದು, ಊಟ ತಿಂಡಿ ತಿನ್ನೋದು, ನೆಲದ ಮೇಲೆ ಕುತ್ಕೊಳ್ಳೋದು ಅಥವಾ ಜೋರಾಗಿ ಮ್ಯೂಸಿಕ್ ಹಾಕಿ ಪ್ರಯಾಣಿಕರಿಗೆ ತೊಂದರೆ ಕೊಟ್ರೆ ದಂಡ ಕಟ್ಟಬೇಕಾಗುತ್ತೆ. ಬರೀ 5,000 ರೂಪಾಯಿ ಇದ್ದಂತಹ ದಂಡ ಈಗ ಕನಿಷ್ಠ 7,500 ರೂಪಾಯಿಯಿಂದ ಗರಿಷ್ಠ 10,000ದವರೆಗೆ ಫೈನ್ ಕಟ್ಟಬೇಕಾಗುತ್ತೆ. ಅಷ್ಟೇ ಅಲ್ಲ, ಮೆಟ್ರೋ ನಿಲ್ದಾಣಗಳ ಗೋಡೆಗಳ ಮೇಲೆ ಬರೆಯೋದು, ಪೋಸ್ಟರ್ ಅಂಟಿಸೋದು ಅಥವಾ ಚಿತ್ರ ಬಿಡಿಸಿ ಗಲೀಜನ್ನ ಮಾಡಿದ್ರೆ ಮುಂಚೆ 1,000 ಇತ್ತು, ಆದ್ರೆ ಈಗ ಇನ್ಮುಂದೆ ಡೈರೆಕ್ಟ್ ಆಗಿ 10,000 ದಂಡ ವಿಧಿಸಲಾಗುತ್ತೆ. ಹಳಿ ಮೇಲೆ ಜಿಗಿಯೋದು, ಹಳಿ ಮೇಲೆ ಓಡಾಡೋದು, ಟಿಕೆಟ್ ದುರ್ಬಳಕೆ ಮಾಡೋದು ಮಾಡಿದ್ರೆ 5,000ದಿಂದ 25,000ದವರೆಗೆ ದಂಡ ವಿಧಿಸಲಾಗುತ್ತೆ. ಮೆಟ್ರೋ ಸಿಬ್ಬಂದಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರೆ ಅಥವಾ ಇತರೆ ಪ್ರಯಾಣಿಕರಿಗೆ ತೊಂದರೆಯನ್ನ ನೀಡಿದ್ರೆ ಕಾನೂನು ಕ್ರಮದ ಜೊತೆಗೆ ಭಾರಿ ದಂಡವನ್ನ ವಿಧಿಸಲಾಗುತ್ತೆ. ಮೆಟ್ರೋ ಅನ್ನೋದು ನಮ್ಮ ಬೆಂಗಳೂರಿನ ಆಸ್ತಿ. ಅಲ್ಲಿನ ನಿಯಮಗಳನ್ನ ಪಾಲಿಸೋದು ಪ್ರತಿಯೊಬ್ಬ ಜವಾಬ್ದಾರಿಯುತ ನಾಗರಿಕರ ಕರ್ತವ್ಯ. ದಂಡದ ಪ್ರಮಾಣ ಹೆಚ್ಚಾಗಿರೋದು ಕೇವಲ ಶಿಕ್ಷೆಗಲ್ಲ, ಬದಲಾಗಿ ಎಲ್ಲರ ಪ್ರಯಾಣ ಸುಖಕರವಾಗಿರಲಿ ಅನ್ನೋ ಉದ್ದೇಶಕ್ಕೆ. ಸೊ ಮೆಟ್ರೋದಲ್ಲಿ ಪ್ರಯಾಣಿಸುವಾಗ ಶಿಸ್ತನ್ನ ಪಾಲಿಸಿ, ನಿಯಮಗಳನ್ನ ಗೌರವಿಸಿ ನಿಮ್ಮ ಹಣವನ್ನ ಉಳಿಸ್ಕೊಳ್ಳಿ. ಮುಂದಿನ ಬಾರಿ ಮೆಟ್ರೋ ಹತ್ತುವಾಗ ರೂಲ್ಸ್ ಅನ್ನ ನೆನಪಿನಲ್ಲಿಟ್ಕೊಳ್ಳಿ. ಇದಾಗಿತ್ತು ಈ ಹೊತ್ತಿನ ಅಪ್ಡೇಟ್ಸ್. ನೇರ ಸುದ್ದಿ, ನಿರಂತರ ಮನರಂಜನೆಗಾಗಿ ನೋಡ್ತಾ ಇರಿ ಜನತಾ ಟಿವಿ.